ಇವತ್ತು ಭೀಮನ ಅಮಾವಾಸ್ಯೆ ಎಲ್ಲ ಹೆಣ್ಮಕ್ಳಿಗೂ ದೊಡ್ಡ ಹಬ್ಬ ಅಂತಲೇ ಹೇಳ್ಬೋದು. ನಾನು ಕೂಡ ಅದೇ ರೀತಿ ಆಸೆಯಿಂದ ಬೆಳಗ್ಗೆನೇ ಎಲ್ಲ ರೆಡಿ ಮಾಡ್ಕೊಂಡಿದ್ರೆ ನನ್ನ ಗಂಡ ಒಪ್ಪಲೇಬಾರ್ದ. ಸೊ ನನಗಂತೂ ತುಂಬ ಬೇಜಾರಾಗಿ ಕಣ್ಣಲ್ಲಿ ನೀರೇ ಬಂದ್ಬಿಡ್ತು. ಸೊ ಕೊನೆಗೂ ನಾನು ಪೂಜೆ ಮಾಡಿದ್ನೋ ಇಲ್ವೋ ಅಂತ ಈ ವ್ಲಾಗಲ್ಲಿ ನೋಡ್ಬೋದು. ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅನು ಯೂಟ್ಯೂಬ್ ಚಾನಲ್. ಇವತ್ತು ನಾನು ಬೆಳಗ್ಗೆನೇ ಎದ್ದಿದ್ದೀನಿ, ಏಕೆಂದರೆ ಇವತ್ತು ತುಂಬ ವಿಶೇಷವಾದಂತಹ ದಿನ. ಭೀಮನ ಅಮಾವಾಸ್ಯೆ ಅಥವಾ ಜ್ಯೋತಿರ್ಭೀಮೇಶ್ವರ ವ್ರತ ಅಂತ ಕರೀತಾರೆ. ಇದಂತೂ ಪ್ರತಿಯೊಬ್ಬ ಮುತ್ತೈದೆಯರಿಗೂ ಒಂದು ದೊಡ್ಡ ಹಬ್ಬ ಅಂತಾನೆ ಹೇಳ್ಬೋದು. ಸೊ ನಮ್ಮಲ್ಲೂ ಸಹ ಹಬ್ಬದ ವಾತಾವರಣ ಶುರು ಮಾಡೋದಕ್ಕೆ ನಾನು ಬೆಳಗ್ಗೆ ಎದ್ದಿದ್ದೀನಿ. ಸೊ ಮುಂಚೆ ನಾನಂತೂ ತುಂಬಾ ರಂಗೋಲಿ ಹಾಕ್ತಾ ಇದ್ದೆ, ಪ್ರತಿದಿನ ನನಗೆ ರಂಗೋಲಿ ಹಾಕ್ಲೇಬೇಕಿತ್ತು. ಬಟ್ ಈಗಂತೂ ತುಂಬಾ ಅಪರೂಪ ಆಗೋಗ್ಬಿಟ್ಟಿದೆ, ಏಕೆಂದ್ರೆ ವಂಶಿ ದೈವಿಕ್ ಎಲ್ಲ ಆಟ ಆಡ್ತಿರ್ತಾರೆ ಹೊರಗಡೆ, ಅಂಡ್ ಟ್ಯೂಷನ್ ಮಕ್ಕಳೆಲ್ಲ ಬರ್ತಾ ಇರ್ತಾರೆ, ತುಂಬಾ ಹಾಳು ಮಾಡ್ಬಿಡ್ತಾರೆ. ಸೊ ಹಾಗಾಗಿ ನಾನು ಬಾಗ್ಲ ಹತ್ರ ಅಷ್ಟನ್ನೇ ಹಾಕೋದು. ಈಗಂತೂ ಈ ಹೊರ್ಗಡೆ ಎಲ್ಲ ಹಾಕೋದು ತುಂಬಾ ಕಡಿಮೆ ಆಗಿ ಹೋಗ್ಬಿಟ್ಟಿದೆ. ಬಟ್ ಹಬ್ಬ ಅಂತ ಇವತ್ತು ನಾನು ಹಾಕ್ತಾ ಇದ್ದೀನಿ. ಸೊ ಚಿಕ್ಕದಾಗಿ ಹಾಕ್ತೀನಿ, ನೋಡ್ಕೊಂಡು ಬನ್ನಿ ಹೆಂಗಿದೆ ಅಂತ. ಸೊ ಪುಟ್ಟದಾಗಿ ಒಂದು ರಂಗೋಲಿ ಎಲ್ಲ ಹಾಕಾಯಿತು. ಒಂದು ರಂಗೋಲಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಆ್ಯಂಡ್ ಏನು ಗೊತ್ತಾ, ರಂಗೋಲಿ ಹಾಕಿದ ತಕ್ಷಣ ನಾನು ಹೋಗಿದ್ದು ಡೈರೆಕ್ಟು ಸ್ನಾನಕ್ಕೆ ಹೋಗಿ ಬರೋಷ್ಟರೊಳಗೆ ವಂಶ ಎದ್ದು ಜೋರಾಗಿ ಅಳ್ತಾ ಇದ್ದಾನೆ. ಆ್ಯಂಡ್ ಅವ್ರ ಪಪ್ಪ ಸಮಾಧಾನ ಮಾಡಿ ಮಲಗಿಸೋದಕ್ಕೆ ಎಷ್ಟು ಟ್ರೈ ಮಾಡಿದ್ರು ಅವ್ನು ಮಲಗ್ತಾನೆ ಇರಲಿಲ್ಲ. ಸರಿ ಆಯಿತು ಅಂತ ಹೇಳಿಬಿಟ್ಟು ನಾನೇ ಹೋಗಿ ಸಮಾಧಾನ ಮಾಡಿ ಮತ್ತೆ ಜಸ್ಟ್ ಮಲಗಿಸಿ ಬಂದಿದ್ದೀನಿ. ಆಲ್ರೆಡಿ ಟೈಮ್ 7 o'clock ಆಗೇ ಹೋಗ್ಬಿಡ್ತು. ನಿಜವಾಗ್ಲೂ ಟೈಮ್ ಹೇಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಬೆಳಗ್ಗೆ ಎಷ್ಟೇ ಬೇಗ ಇದ್ರೂ ಫಾಸ್ಟಾಗಿ ಹೋಗ್ಬಿಡತ್ತೆ. ಆ್ಯಂಡ್ ನಾನು ರಾತ್ರಿನೇ ಸ್ಯಾರಿ ಎಲ್ಲ ಎತ್ತಿಟ್ಟಿದ್ದೀನಿ ಆಲ್ರೆಡಿ. ಇವತ್ತು ಆ್ಯಕ್ಚುಲಿ ಸ್ಯಾರಿ ಉಟ್ಕೊಂಡೆ ಪೂಜೆ ಮಾಡಬೇಕು ಅಂತ. ಮಕ್ಕಳು ಹಗಲೆಲ್ಲ ಎದ್ದೊಳ್ತಾ ಇರೋದಕ್ಕೆ ಅಂದರೆ, ಅದರಲ್ಲೂ ವಂಶಿ ಅಂತೂ ಪದೇ ಎದ್ದೊಳ್ತಾ ಇದ್ದ. ಕೊನೆಗೆ ಸ್ಯಾರಿ ಉಟ್ಕೊಳ್ಳೋಕ್ಕೂ ಇಷ್ಟ ಆಗಲಿಲ್ಲ. ಸರಿ ಮಾಮೂಲಿ ಅಂದರೆ ಸ್ಯಾರಿ ಉಟ್ಕೊಂಡು ಮತ್ತೆ ನಾನು ಕೆಲಸ ಮಾಡೋದಕ್ಕೂ ಆಗಲ್ಲ. ಹಾಗಾಗಿ ನಾರ್ಮಲ್ ಡ್ರೆಸ್ ಆದರೂ ಹಾಕ್ಕೊಂಡು ಬೇಗ ಪೂಜೆ ಮುಗಿಸೋಣ ಅಂತ ನಾನಿಲ್ಲಿ ಡ್ರೆಸ್ಸೇ ವೇರ್ ಮಾಡಿಬಿಟ್ಟು ಈಗ ಬೇಗ ಸ್ಟವ್ ಪೂಜೆ ಮಾಡ್ಕೊಳ್ತಾ ಇದ್ದೀನಿ. ಏನಾದರೂ ನೈವೇದ್ಯಕ್ಕೆ ಪಟಾಪಟ್ ಅಂತ ಮಾಡೋಣ ಅಂತ. ಆ್ಯಂಡ್ ಇವತ್ತಿನ ಸ್ಪೆಷಲ್ ಏನಪ್ಪ ಅಂತಂದರೆ ಕಡುಬುನ ಮಾಡ್ತಾರೆ. ಸ್ವೀಟ್ ಕಡುಬು ಅಥವಾ ಖಾರ ಕಡುಬು ಮಾಡ್ತಾರೆ. ಅದ್ರ ಒಳಗಡೆ ನಾಣ್ಯನ ಇಟ್ಬಿಟ್ಟು, ಅಂದರೆ ಒಂದು ಕಾಯಿನ್ ಇಟ್ಬಿಟ್ಟು ಹೊಡೆಯೋ ಪದ್ಧತಿ ಇದೆ. ಆ ಪದ್ಧತಿ ಎಲ್ಲ ನಮ್ಮಲ್ಲೇನು ರೂಢಿ ಇಲ್ಲ. ಆ್ಯಂಡ್ ನಾವೆಲ್ಲ ಆ ಪದ್ಧತಿ ಎಲ್ಲ ಯಾವತ್ತೂ ನಡೆಸ್ಕೊಂಡು ಬಂದಿಲ್ಲ. ಹಾಗಾಗಿ ನಾನು ಆ್ಯಕ್ಚುಲಿ ಇವತ್ತು ಕಡುಬು ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ನಾನು ಒಬ್ಬಳೇ ಇರೋದ್ರಿಂದ ಅದು ಆಗಲ್ಲ. ಅತ್ತೆನೂ ಮನೇಲಿಲ್ಲ, ಈಗೆಲ್ಲನೂ ನಾನೇ ಮಾಡ್ಕೋಬೇಕು. ಸೊ ಟೈಮ್ ಎಲ್ಲ ಆಗೋದಿಲ್ಲ. ಹಾಗಾಗಿ ನಾನು ಸಿಂಪಲ್ಲಾಗಿ ಪಾಯಸ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಪಾಯಸನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಮಕ್ಕಳು ಎದ್ದೇಳೋಷ್ಟರೊಳಗೆ ನಾನು ಪಟ ಅಂತ ಅಡುಗೆ ಸಹ ಮಾಡ್ಕೊಂಡು ಬಿಡ್ತೀನಿ. ಫಸ್ಟು ಅಡುಗೆ ಕೆಲಸ ಒಂದು ಆಯಿತು ಅಂತಂದರೆ ಆಮೇಲೆ ನಾನು ಹಸ್ಬೆಂಡ್ ಇಬ್ಬರು ಇರ್ತೀವಲ್ವ, ಇಬ್ಬರು ಸೇರ್ಕೊಂಡು ಬೇಗ ನಮ್ಮನೆಯವರು ಒಂದು ಕಡೆ ಬೇಗ ಕಸ ಎಲ್ಲ ಹೊರಬಿಟ್ಟು ನೆಲ ಒರೆಸ್ಕೊಡ್ತಾ ಇರ್ತಾರೆ. ಸೊ ನಮಗೆ ಪರ್ಟಿಕ್ಯುಲರಾಗಿ ನೆಲ ಒರೆಸಿದ್ಮೇಲೆ ಈ ಥರ ಆಗಬೇಕು ಆ ಥರ ಆಗಬೇಕು ಅಂತ ಈಗ ಅದೆಲ್ಲ ಮಾಡ್ಕೊಳ್ಳೋಷ್ಟು ಟೈಮ್ ಇರೋದಿಲ್ಲ. ಯಾವ ಕಡೆ ಹೆಂಗಾಗುತ್ತೋ ಆ ಕಡೆ ಅವ್ರ ಕೆಲಸ ಏನಿದೆ ಅವ್ರು ಮಾಡ್ತಾ ಇರ್ತಾರೆ, ನನ್ನ ಕೆಲಸ ಏನಿದೆ ಅದನ್ನು ನನ್ನ ಪಾಡಿಗೆ ನಾನು ಮಾಡ್ತಾ ಇರ್ತೀನಿ. ಸೊ ಮಕ್ಕಳು ಎದ್ದೇಳೋಷ್ಟರೊಳಗೆ ಮುಕ್ಕಾಲು ಭಾಗ ಕೆಲಸ ಆಯಿತು ಅಂತಂದರೆ ಆಮೇಲೆ ಅವರು ನೋಡ್ಕೊಡ್ಬೋದು. ಇಲ್ಲ ಅಂತಂದರೆ ಏನೂ ಆಗೋದಿಲ್ಲ. ಟೈಮ್ ಅನ್ನೋದು ಪಟ ಅನ್ನೋದು ಹೋಗ್ಬಿಡುತ್ತೆ. ದೈವಿಕಿಗೆ ಬೇರೆ ಸ್ಕೂಲಿಗೆ ಬೇರೆ ಕಳಿಸೋದಿರುತ್ತೆ ಅಲ್ವಾ. ಸೊ ಹಾಗಾಗಿ ಎಷ್ಟು ಸಾಧ್ಯನೋ ಅಷ್ಟು ಕೆಲಸಗಳು ಅವ್ರ ಪಾಡಿಗೆ ಅವ್ರು ಮಾಡ್ತಾ ಇರ್ತಾರೆ, ನನ್ನ ಪಾಡಿಗೆ ನಾನು ಮಾಡ್ಕೊಳ್ತಾ ಇರ್ತೀನಿ. ನಾನಿಲ್ಲ ಇವತ್ತು ಟಿಫನ್ಗೆ ಅಂತ ಪಲಾವ್ ಹಾಕಿನೇ ನೈವೇದ್ಯಕ್ಕೆ ಅಂತ ಹೆಸರುಬೇಳೆ ಪಾಯಸನ ಮಾಡ್ಕೊಂಡಿದ್ದೀನಿ. ಇದ್ರ ಜೊತೆ ಪಂಚಾಮೃತ ಕೂಡ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ನನ್ನ ಹಸ್ಬೆಂಡು ಸ್ನಾನಕ್ಕೆ ಹೋಗಿದ್ದಾರೆ. ಅವ್ರು ಬಂದ ತಕ್ಷಣ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಸಾಮಾನೆಲ್ಲ ತಕ್ಕೊಡ್ತಾರೆ. ನಾನು ದೇವ್ರ ಸಾಮಾನೆಲ್ಲ ತೊಳೆದು ಕೊಡ್ತೇನೆ.
ಕಂಪ್ಲೀಟಾಗಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿದ್ದಾಯಿತು. ಹಾಗೆ ದೇವ್ರ ಸಾಮಾನುಗಳನ್ನೂ ತೊಳ್ಕೊಟ್ಟಿದ್ದಾಯಿತು. ಆ್ಯಂಡ್ ಅಡುಗೆನೂ ರೆಡಿ ಇದೆ. ಈಗ ಏನಿದ್ರು ಪೂಜೆ ಮಾಡೋದಷ್ಟೇ. ಈಗ ನಾನು ದೇವ್ರ ಸಾಮಾನುಗಳನ್ನೆಲ್ಲ ಹೊರಿಸ್ಬಿಟ್ಟು ದೀಪಕ್ಕೆ ಬತ್ತಿಗಳನ್ನೆಲ್ಲ ಏರಿಸ್ಕೊಡ್ತಾ ಇದ್ದೀನಿ. ನನ್ನ ಹಸ್ಬೆಂಡು ಅವರು ಒಳಗಡೆ ದೇವ್ರಿಗೆ ಏನೇನು ಬೇಕು ಅಂದರೆ ನೀಟಾಗಿ ಎಲ್ಲ ಎತ್ತಿಟ್ಕೊಂಡು ಅದಕ್ಕೆ ಆಲ್ರೆಡಿ ವಿಭೂತಿ ಗಂಧ ಎಲ್ಲ ಹಚ್ತಾ ಇದ್ದಾರೆ. ಆ್ಯಂಡ್ ಇವತ್ತು ಮೇಯ್ನು ಜ್ಯೋತಿರ್ಭೀಮೇಶ್ವರನ ಫೋಟೋಗೆ ಪೂಜೆ ಮಾಡೋದು, ಅಂದರೆ ಶಿವ ಪಾರ್ವತಿ ಫೋಟೋಗೆ ಪೂಜೆ ಮಾಡೋದು. ಆ್ಯಂಡ್ ಇದನ್ನು ಸಹ ಭೀಮನ ಅಮಾವಾಸ್ಯೆ ದಿನ ದೀಪಗಳಿಗೆ ಹೆಚ್ಚಿನ ಮಹತ್ವ ಕೊಡ್ತಾರೆ. ಅಂದರೆ ದೀಪ 2 ದೀಪಗಳನ್ನ ಇಟ್ಬಿಟ್ಟು ಅದನ್ನು ಶಿವ ಪಾರ್ವತಿ ಅಂತ ಹೇಳಿ ಆರಾಧಿಸೋರು ಇದ್ದಾರೆ. ಬಟ್ ನಮ್ಮ ಮನೇಲಿ ಅದನ್ನು ಏನು ಯಾವತ್ತೂ ಮಾಡಿಲ್ಲ. ಹಾಗಾಗಿ ನಾರ್ಮಲ್ ದೀಪ ಏನಿರುತ್ತೆ ಅದನ್ನೇ ಹಚ್ಬಿಟ್ಟು ನಾರ್ಮಲ್ ಪೂಜೆ ಮಾಡ್ತೀವಿ. ಶಿವ ಪಾರ್ವತಿ ಫೋಟೋ ಹೇಗಿದ್ರು ಮನೇಲಿದ್ದೇ ಇರುತ್ತೆ ಅಲ್ವಾ, ಅದಕ್ಕೆ ಪೂಜೆ ಮಾಡಿಬಿಟ್ಟು ಏನು ಮನೇಲಿ ಮಾಡಿರ್ತೀವಿ ನೈವೇದ್ಯ ಅದನ್ನು ಸೊ ದೇವ್ರಿಗೆ ಇಟ್ಬಿಟ್ಟು ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡ್ತೀವಿ. ಸೊ ನಾನು ದೀಪ ಹಚ್ಬಿಟ್ಟು ಗೆಜ್ಜೆ ವಸ್ತ್ರ ಎಲ್ಲ ಹಾಕಿದ್ದಾಯಿತು. ಈಗ ನಮ್ಮ ಮನೆಯವರು ಕಂಟಿನ್ಯೂ ಮಾಡ್ತಾರೆ. ಸೊ ನಮ್ಮ ಮನೆ ಎದುರುಗಡೆನೇ ಪಾರಿಜಾತ ಹೂವಿದೆ ಅಲ್ವಾ, ಡೈಲಿ ನಾವು ಅದನ್ನು ಹಾರ ಮಾಡಿ ದೇವ್ರುಗಳಿಗೆ ಹಾಕ್ತೇವೆ. ಸೊ ಹೂವಾಯಿತು ಅಂತ ನಾನಿಲ್ಲಿ ಹಾರ ಮಾಡ್ತಾ ಇದ್ದೀನಿ. ಅವರು ಮುಂದೆ ಕಂಟಿನ್ಯೂ ಮಾಡ್ತಾರೆ. ಮಕ್ಕಳಿನ್ನೂ ಎದ್ದಿಲ್ಲ. ಸೊ ಅಷ್ಟರೊಳಗೆ ಬೇಗ ಪೂಜೆ ಮುಗಿಸ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀವಿ. ಸೊ ಪೂಜೆ ಮುಗಿಯೋಷ್ಟೊಳಗೆ ನಮ್ಮ ಪುಟಾಣಿ ಬಾಸ್ ಎದ್ದು ಬಂದಿದ್ದಾರೆ. ನೋಡಿ ಅವ್ರ ಕೂದಲು ಹೇಗಾಗಿದೆ ಅಂತ. ವಂಶ ಎದ್ದೊಳಷ್ಟೊತ್ತಿಗಂತೂ ಕೂದಲು ಫುಲ್ ಹರಡ್ಕೊಂಡ್ಬಿಟ್ಟಿರುತ್ತೆ. ಎದ್ದ ತಕ್ಷಣ ಫಸ್ಟ್ ಅವನಿಗೆ ನೀಟಾಗಿ ತಲೆ ಬಾಚಿ ಜುಟ್ಟು ಹಾಕಬೇಕು. ಇದನ್ನು 5 ನಿಮಿಷ ಅದನ್ನು ಬಿಚ್ಚೋಗ್ಬಿಡುತ್ತೆ. ಸೊ ಮೊದಲು ಇವನು ಎದ್ದೊಳೋದು ಡೈಲಿ. ನೆಕ್ಸ್ಟ್ ಈಗ ಅವ್ರ ಅಣ್ಣ ಎದ್ದೊಳ್ಬೇಕು. ಅವನು ಇನ್ನೂ ಮಲಗಿದ್ದಾನೆ. ಸೊ ಸ್ಕೂಲ್ಗೂ ಟೈಮ್ ಆಗ್ತಾ ಇದೆ. ಪೂಜೆನೂ ಇನ್ನೇನು ಮುಗಿತಾ ಬಂತು. ಸೊ ಮುಗಿದ ಮೇಲೆ ಎಬ್ಸೋಣ ಅಂತ ಸುಮ್ಮನೆ ಇದ್ದೀವಿ. ಇನ್ನೇನು ಗಂಟೆ ಸೌಂಡಿಗೆ ಅವನೇ ಎದ್ದು ಬಂದ.
ಅವನಿಗೆ ಅಂದರೆ ಡೈಲಿ ನಮ್ಮ ಮನೇಲಿ ಅವನೇ ಗಂಟೆ ಹೊಡಿಬೇಕು. ಇನ್ನು ಎದ್ದು ಬಂದ ತಕ್ಷಣ ಆಲ್ರೆಡಿ ಪೂಜೆ ರೂಮಿಗೆ ಹೋಗ್ಬಿಟ್ಟು ಪಾಪ ನಾನು ಗಂಟೆ ಹೊಡಿತೀನಿ ಅಂತ ಹೋಗ್ತಾ ಇದ್ದಾನೆ ಆಲ್ರೆಡಿ. ಸ್ನಾನ ಮಾಡಬೇಕು. ಸೊ ಭೀಮನ ಅಮಾವಾಸ್ಯೆ ಪೂಜೆ ಎಲ್ಲ ಕಂಪ್ಲೀಟಾಗಿ ಮುಗೀತು. ಬಟ್ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತು ತಮ್ಮ ಹೆಂಡತಿರು ಗಂಡನ ಪಾದ ಪೂಜೆ ಮಾಡ್ತಾರೆ. ಸುಮಾರು 6 ವರ್ಷ ಆಯಿತು ಮದುವೆ ಆಗಿ. ಇಷ್ಟು ವರ್ಷದಲ್ಲಿ ಒಂದು ಸರಿ ನನ್ನ ಹಸ್ಬೆಂಡು ನನ್ನ ಹತ್ರ ಪಾದ ಪೂಜೆ ಮಾಡಿಸ್ಕೊಂಡಿಲ್ಲ. ಗಂಡನ ಮೇಲೆ ಭಕ್ತಿ ಪ್ರೀತಿ ಎಲ್ಲ ಮನಸ್ಸಲ್ಲಿ ಇರಬೇಕು, ಪಾದ ಪೂಜೆ ಮಾಡಿದ್ರೆ ಅಲ್ಲ ಅಂತ ಹೇಳಿಬಿಟ್ಟು ಇದೇ ಹೇಳ್ಕೊಂಡು ಬರ್ತಾರೆ. ಬಟ್ ನಾನು ಈ ವರ್ಷ ಮಾಡಲೇಬೇಕು ಅಂತ ಇದ್ದೆ. ಕೊನೆಗೂ ಈ ವರ್ಷವೂ ಅದೇ ರೀತಿ ಮಾಡಿದ್ರು. ಕೊನೆಗೆ ನಾನು ಹತ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದೆ. ಸರಿ ಆಯಿತು, ಟೈಮ್ ಬೇರೆ ಆಗಿಬಿಟ್ಟಿತ್ತು ಅವರಿಗೆ ಡ್ಯೂಟಿಗೆ. ಸರಿ ಆಯಿತು ಬಾ ಅಂತ ಹೇಳ್ಬಿಟ್ಟು ಅಳ್ತಾ ಇರೋಳನ್ನ ಸಮಾಧಾನ ಮಾಡಿಬಿಟ್ಟು ಸ್ವೀಟ್ ತಿನ್ನಿಸ್ತಾ ಇದ್ದಾರೆ. ಕೊನೆಗೂ ಹೆಣ್ಮಕ್ಳು ಗೊತ್ತಲ್ವಾ, ಹೋಗಲಿ ಬಿಡು ಅಂದ್ಕೊಂಡು ಸರಿ ಹೋಗಲಿ, ಪೂಜೆ ಅಂತೂ ಮಾಡಿಸ್ಕೊಂಡಿಲ್ಲ, ಅಟ್ಲೀಸ್ಟ್ ನಮಸ್ಕಾರನಾದರೂ ಮಾಡಿ ಅಂತ ಹೇಳಿಬಿಟ್ಟು ಅವರ ಕಾಲಿಗೆ ಬಿದ್ದುಬಿಟ್ಟು ನಾನು ಆಶೀರ್ವಾದನ ತಗೊಂಡೆ. ಸೊ ಇದಿಷ್ಟ ಆಯಿತು ನಮ್ಮ ಜ್ಯೋತಿರ್ಭೀಮೇಶ್ವರ ವ್ರತದ ದಿನ. ಆ್ಯಂಡ್ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಹಸ್ಬೆಂಡ್ ಕೂಡ ನಮ್ಮ ಹಸ್ಬೆಂಡ್ ಥರನ ಅಥವಾ ಹೇಗೆ ಅಂತ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್. ಲವ್ ಯು ಆಲ್. ಬೈ ಬಾಯ್.